ಮೂವಿ ಡಿ ಬಾಸ್ ಅವ್ರದ್ದು ಡೆವಿಲ್ ಮೂವಿ ಟ್ರೇಲರ್ ಇವತ್ತು ರಿಲೀಸ್ ಆಗೈತಿ. ಟ್ರೇಲರ್ ಮಾತ್ರ ಟೂ ಗುಡ್ ಅಂತ ಹೇಳ್ತೇನೆ ನಾನು. ಯಾಕಂತಂದ್ರೆ ಸೊ ಟ್ರೇಲರ್ ಇಷ್ಟು ಬ್ಯೂಟಿಫುಲ್ ಆಗಿ ಕಟ್ ಮಾಡ್ರಿ ಅಂತಂದ್ರೆ ಟ್ರೇಲರ್ ನೋಡಿದ್ಮೇಲೆ ನಿಮಗೆ ಸ್ಟೋರಿ ಲೈನ್ ನಿಮ್ಗೆ ಸುಳಿವ ಸಿಗಂಗಿಲ್ಲ. ಸೊ ಈ ಕೈಂಡ್ ಆಫ್ ಸ್ಟೋರಿ ಹೊಂದಿರ್ಬೋದೇನೋ ಮೂವಿ ಅಂತ ನಿಮ್ಗೆ ಗೆಸ್ ಮಾಡೋಕ್ಕಾಗಿಲ್ಲ. ಅಷ್ಟು ಡಿಫ್ರೆಂಟ್ ಕೈಂಡ್ ಆಫ್ ಟ್ರೇಲರ್ ಐತದ. ಆಸ್ ವೆಲ್ ಆಸ್ ಮೂವಿ ಟೀಮ್ದವ್ರು ಅಷ್ಟು ಬ್ಯೂಟಿಫುಲಿ ಟ್ರೇಲರ್ ಕಟ್ ಮಾಡ್ಯಾರ ಅದನ್ನು. ಆಸ್ ವೆಲ್ ಆಸ್ ಪ್ರಕಾಶ್ ವೀರ್ ಅವರು ಎಲ್ಲ ಇಂಟರ್ವ್ಯೂದಾಗ ಹೇಳ್ಕೊಂಬರಾಕತ್ತಿದ್ದು ಅಂತ. ಸೊ ಇದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಇರುವಂಥ ಮೂವಿ. ಈ ಮೂವಿ ಒಳಗೆ ಈ ಸ್ಟೋರಿನ ಹೀರೋ ಅಂತ ಹೇಳಿ ಆಸ್ ವೆಲ್ ಆಸ್ ಎಲ್ಲ ಕಡೆ ಅವ್ರು ಕ್ಲೈಮ್ ಮಾಡಕತ್ತಿದ್ದು ಒಂದು, ದರ್ಶನ್ ಅವ್ರು ಈ ಕೈಂಡ್ ಆಫ್ ಸ್ಟೋರಿನ ಪ್ರೀವಿಯಸ್ಲಿ ಎಲ್ಲೂ ಮಾಡಿಲ್ಲ. ಇದೊಂದು ಹೊಸ ಕೈಂಡ್ ಆಫ್ ಸ್ಟೋರಿ ದರ್ಶನ್ ಅವ್ರಿಗೆ ಅಂತ ಹೇಳಿ. ಆಮೇಲೆ ಮೇನ್ ಹೈಲೈಟಿಂಗ್ ಅಂತಂತಂದ್ರೆ ದರ್ಶನ್ ಅವ್ರ ಲುಕ್ಸ್. ದರ್ಶನ್ ಅವ್ರ ಲುಕ್ಸ್ ಮಾತ್ರ ಅಣ್ಣ ಹೊತ್ತು ಕಾಣೋದ ಮೂವಿ ಒಳಗೆ ದರ್ಶನ್ ಅವರು. ಯಾಕಂತಂದ್ರೆ ಈ ಕೈಂಡ್ ಆಫ್ ಲುಕ್ಸ್ ಒಳಗೆ ಯಾವತ್ತು ನಾವು ದರ್ಶನ್ ಅವ್ರು ನೋಡಿಲ್ಲ. ಆಮೇಲೆ ಡ್ರೆಸ್ಸಿಂಗ್ ಸೆನ್ಸ್ ನೋಡ್ಬೋದು ನೀವು. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಡ್ರೆಸ್ಸಿಂಗ್ ಸೆನ್ಸ್ನ ಟ್ರೈ ಮಾಡ್ರೆ ಈ ಮೂವಿ ಒಳಗೆ. ಆಮೇಲೆ ಲುಕ್ಸ್, ಸ್ವಾಗ್, ಆಟಿಟ್ಯೂಡ್ ದ್ಯಾಟ್ ಈಸ್ ಪೀಕ್ ಲೆವೆಲ್ ಅಂತ ಹೇಳ್ತೇನೆ ನಾನು. ಆಮೇಲೆ ಅಜಿತ್ ಲೋಕನಾಥ್ ಅವರು ಜಾಸ್ತಿ ಏನು ಟ್ರೈ ಮಾಡೋಕೆ ಹೋಗಿಲ್ಲ ಮೂವಿ ಒಳಗೆ. ಸೊ ಎಷ್ಟು ಬೇಕು ಅಷ್ಟು ಕೊಟ್ಟಾರೆ BGM. ಸೊ BGM ಮಾತ್ರ ಚಲೋ ಇತ್ತು ಮೂವಿ ಒಳಗೆ. ಸೂಟ್ ಆಗತ್ತಿತ್ತು ಅದಕ್ಕೆ ಆ್ಯಕ್ಚುಲಿ ಭಾಳ ಸೂಟ್ ಆಗತ್ತಿತ್ತು ದರ್ಶನ್ ಅವ್ರ ಕ್ಯಾರೆಕ್ಟರ್ಗೆ. ಆಮೇಲೆ ಮೂವಿ December 11ಗೆ ರಿಲೀಸ್ ಐತಿ. ನೋಡೋಣ ಅಂತ ಏನು ಆಕೈತೆ ಅಂತ ಹೇಳಿ. ಆಸ್ ವೆಲ್ ಆಸ್ KVN ಅವ್ರು ಈ ಮೂವಿನ ಡಿಸ್ಟ್ರಿಬ್ಯೂಷನ್ ಮಾಡಕತ್ತಾರೆ. ಫ್ಯಾನ್ಸಿಗೆ ಅಂತಂತೇಳಿ 6:30 ಶೋಗೆ ಅಲೋಟ್ ಮಾಡಕತ್ತಾರ ಅಂತ ಹೇಳಕತ್ತಿದ್ರು ಅವರು. ಬಟ್ ನಾನು ಹೋಪ್ ಮಾಡ್ತೀನಿ ಹುಬ್ಳಿ ಒಳಗೂ ನಮಗೂ ಒಂದು ಫ್ಯಾನ್ ಶೋ ಕೊಟ್ಟರೆ ಭಾಳ ಚಲೋ ಆಕೈತೆ ಅಂತೇಳಿ. ಸೊ ನೋಡೋಣಂತ ಏನಾಕೈತೆ ಅಂತ ರಿಸಲ್ಟ್. ನಾನು ಅಂಕರು ವೇಟ್ ಮಾಡಕತ್ತೀನಿ. ಮತ್ತು ಹೊಳ್ಳಿ 2011 ರಿಪೀಟ್ ಆಕೈತಾನೆ ಏನಂತ ಹೇಳಿ ನೋಡೋಣಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು.